ಶಾಲೆ. ಈ ಶಾಲೆ 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿರುವಂಥ ಶಾಲೆ. ಇದರ ಶತಮಾನೋತ್ಸವ ಕಾರ್ಯಕ್ರಮ ಸುಮಾರು 3-4 ವರ್ಷ ಬಹುತೇಕ ಇಂದ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರ ಕಡೆಯಿಂದ ಉದ್ಘಾಟನೆ ಮಾಡಿದ್ದೀವಿ. ಈಗ ಡಿಸೆಂಬರ್ 27, 28ರಂದು ಸಮಾರೋಪ ಸಮಾರಂಭವನ್ನು ಇಟ್ಟಿದ್ದೇವೆ ಶತಮಾನೋತ್ಸವದ. ಈ ಶಾಲೆ ಇತಿಹಾಸ ಹೇಳ್ಬೇಕಂದ್ರೆ ಸುಮಾರು ಪ್ರಿಂಟೆಡ್ ಕಾಪಿನೂ ಕೊಡ್ತೀನಿ ನಾನು. ಆಮೇಲೆ ಇದು 100 ವರ್ಷಕ್ಕಿಂತ ಹೆಚ್ಚಿಗಿರುವಂಥ ಶಾಲೆ. ಮೊದಲು 1905 ಅಥವಾ 7ರಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಆಯಿತು. ಆಮೇಲೆ 1920ರಲ್ಲಿ ಪ್ರೌಢಶಾಲೆಯಾಗಿ ಪ್ರಾರಂಭ ಆಯಿತು. 40ರ ದಶಕದ ನಂತರ ಮರಾಠಿ ಮೀಡಿಯಂ ಇರ್ಬೋದು. ಆಮೇಲೆ 70ರ ದಶಕ ಕನ್ನಡ ಮೀಡಿಯಮ್, 90ರ ದಶಕದಲ್ಲಿ ಉರ್ದು ಮೀಡಿಯಮ್. ಹೀಗಾಗಿ 3 ಭಾಷೆಯಲ್ಲಿರುವಂಥ ಸರ್ಕಾರಿ ಶಾಲೆ. ಆಮೇಲೆ ಇದು PUCಯಲ್ಲಿ ಮುಂದೆ 90ನೇ ಇಸ್ವಿ ನಂತರ ಕಾಲೇಜನ್ನು ಇಲ್ಲಿ ಸೆಕೆಂಡ್ ಇಯರ್ ತನಕ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇವು ಪ್ರಾರಂಭ ಈಗಾಗಲೇ ಆಗಿದ್ದವು. ಇದನ್ನು ಅವತ್ತಿನ ಸಾಂಗ್ಲಿ ಮಹಾರಾಜರು ಚಿಂತಾಮಣರಾವ್ ಪಟವರ್ಧನ್ ಅವರು ಇದೇನವ್ರದ್ದು ಕಚೇರಿ ಇತ್ತು. ಇದು ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇತ್ತು. ಎಲ್ಲ ಎದುರಿಗಿನ PWD ಆಫೀಸ್ ಇರ್ಬೋದು, ಈ ಬಿಲ್ಡಿಂಗ್ ಇರ್ಬೋದು, ಅದನ್ನು ಶಾಲೆಗಾಗಿ ಕೊಟ್ಟು ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ಅದೇ ರೀತಿ ಅವರ ಆಗಿನ ಮಹಾರಾಣಿ ಅವರ ಹೆಂಡತಿಯವರ ಹೆಸರಿನಲ್ಲಿ ಸರಸ್ವತಿ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿದರು. ಸ್ವಾತಂತ್ರ್ಯ ಪೂರ್ವದಿಂದ 2006 ತನಕ ಬೆಳಗಾವಿ ನಗರದಲ್ಲಿ ಬರೀ 3 ಸರ್ಕಾರಿ ಹೈಸ್ಕೂಲುಗಳು. ಸ್ವಾತಂತ್ರ್ಯ ಪೂರ್ವದಿಂದ 2005ರ ತನಕ ಬೆಳಗಾವಿ ನಗರದಲ್ಲಿ ಬರೀ 3 ಸರ್ಕಾರಿ ಹೈಸ್ಕೂಲ್. ಒಂದು ಸರ್ದಾರ್ ಗೌರ್ಮೆಂಟ್ ಸರ್ಕಾರಿ ಸರ್ದಾರ್ ಹೈಸ್ಕೂಲ್, ಸರ್ಕಾರಿ ಚಿಂತಾಮಣರಾವ್ ಹೈಸ್ಕೂಲ್, ಸರ್ಕಾರಿ ಸರಸ್ವತಿ ಹೈಸ್ಕೂಲ್, 3 ಹೈಸ್ಕೂಲ್ಗಳು. ಅಂದ್ರೆ ಅವತ್ತಿಂದ ಈಗಿಂದ 100 ವರ್ಷ ಪೂರ್ಣ ನಮ್ಮ ಸಮಾರಂಭಕ್ಕೆ ಈ ಶಾಲೆಯ ಅನೇಕ ವಿದ್ಯಾರ್ಥಿಗಳನ್ನ ಸುಮಾರು 3000ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನ ಸಂಪರ್ಕ ನಾವು ಮಾಡಿದ್ದೀವಿ ಈಗಾಗಲೇ, ಮಾಜಿ ವಿದ್ಯಾರ್ಥಿಗಳು. ಅದರಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಕ್ಕೆ ಈ ಶಾಲೆಯ ಮಾಜಿ ವಿದ್ಯಾರ್ಥಿ, ಈಗಿನ ಅಮೆರಿಕ ಲೋಕಸಭೆಯ ಸದಸ್ಯ ಶ್ರೀನಿವಾಸ್ ಠಾಣೇದಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಅವರ ಜೊತೆಗೆ ಬೆಳಗಾವಿ ಲೋಕಸಭಾ ಸದಸ್ಯರು ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಬೆಳಗಾವಿ ಮಹಾಪೌರರಾದಂಥ ಮಂಗೇಶ್ ಪವಾರ್ ಅವರು, ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಕಾರ್ಯಕ್ರಮ ಸ್ವರೂಪ 27, 28 2 ದಿವಸ ಇರ್ತದೆ. 27ನೇ ತಾರೀಕು ಮುಂಜಾನೆ 10:30 ಗಂಟೆಯಿಂದ ಸಂಜೆ 6 ಗಂಟೆ ತನಕ, ಮುಂಜಾನೆ 10:00ರಿಂದ 11:00 1950, 1960 ಬ್ಯಾಚದ ವಿದ್ಯಾರ್ಥಿಗಳು ಈ ಎರಡು ಸಂಪರ್ಕನಾಗ ಈಗ ಬಂದಾರ. ಅವರು ಬ್ಯಾಚ್ ವೈಸ್ ಅವ್ರು ಪ್ರತಿಯೊಂದು ಕ್ಲಾಸ್ ರೂಮ್ನಾಗ 1 ತಾಸು ಸಂವಾದ ಕಾರ್ಯಕ್ರಮ ಇರ್ತದೆ. ಆಮೇಲೆ 12ರಿಂದ 1, 60ರಿಂದ 70, 70ರಿಂದ 80 ಈ ಥರ ಪ್ರತಿ ಒಂದು ಗಂಟೆ ಅವರಲ್ಲಿ 20 ಕ್ಲಾಸ್ ರೂಮ್ಗಳನ್ನು ನಾವು ಸಜ್ಜು ಮಾಡಿ, ಆಯಾ ಕ್ಲಾಸ್ ರೂಮ್ನಾಗ ಆಯಾ ಬ್ಯಾಚಿನ ವಿದ್ಯಾರ್ಥಿಗಳು ತಮ್ಮ ಮಾಜಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡುವಂಥದ್ದು. ಅವ್ರು ಕಲಿಸಿದಂಥ ಟೀಚರ್ಗಳನ್ನ ಲಿಸ್ಟನ್ನು ಈಗಾಗಲೇ ನಾವು ತಗೋತಾ ಇದ್ದೀವಿ. ಈಗ ಯಾರ ಅದಾರ ಅವ್ರನ್ನ ಬಹುತೇಕ ಸಂಪರ್ಕ ಮಾಡಿದ್ದೀವಿ. ಕೆಲವೊಂದು ಜನ 90 ವರ್ಷದವ್ರು ಅದಾರ, ಅವ್ರಿಗೆ ಬರ್ಲಿಕ್ಕೆ ಆಗುವಂಥವ್ರು ಯಾರು ಅವ್ರಿಗೆಲ್ಲ ತರೋದು ಬಿಡೋದು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಯಾ ಕ್ಲಾಸ್ ಟೀಚರ್ಗಳನ್ನ ಅವ್ರ ಜೊತೆಗೆ ಸಂವಾದ ಮಾಡುವಂಥದ್ದು ಒಂದು ಕಾರ್ಯಕ್ರಮ, ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಬರೀ ವಿದ್ಯಾರ್ಥಿಗಳು ಮಾಜಿ ಇದನ್ನಂತಂದ್ರೆ ಬರೋದು ಹೋಗೋದು ಅಷ್ಟಲ್ಲ, 1 ಗಂಟೆಗಳ ಕಾಲ ಅವರೆಲ್ಲರೂ ಕೂಡ್ಕೊಂಡು ಈ 30 ವರ್ಷ, 40 ವರ್ಷ, 20 ವರ್ಷ ಅವರ ಜೀವನದಲ್ಲಿ ಆದಂಥ ಘಟನೆಗಳ ಮೆಲುಕು ಹಾಕೋದು, ಈ ಶಾಲೆಗಳ ಬಗ್ಗೆ ಇದು ಮಾಡೋದು, ಶಾಲೆಗೆ ಅವ್ರ ಕಡೆಯಿಂದ ಏನು ಮಾಡುವಂಥದ್ದು ಮಾಡ್ತಿದ್ರೆ ಅವ್ರು ಅದನ್ನು ಪ್ರಪೋಸಲ್ ಕೊಡ್ಬೋದು. ಆಮೇಲೆ ಅವ್ರಿಗೆ ಕಲಿಸಿದ ಶಿಕ್ಷಕರು ಮಾಡೋದು. ಈಗ ನಾವು ನಂದು 85 ಬ್ಯಾಚ್, ನಾವು ಹಿಂದೂ ಒಂದು ಗುರುವಂದನೆ ಅಂತ ಕಾರ್ಯಕ್ರಮ ಮಾಡಿದ್ವಿ. ಈಗ ನಾವು ನಮ್ಮ ಬ್ಯಾಚಿನಿಂದ ಈಗ ಸುಮಾರು
ಒಂದು 30 ಜನ ಈಗ ಸಂಪರ್ಕನಾಗ ಬಂದಾರ. ನಾವು ಹೆಂಗೆ 85ಕ್ಕೆ ಹೆಂಗೆ ಕ್ಲಾಸ್ನಾಗ ಕಲಿತಿದ್ವು ಹಂಗೆ ಒಂದು ಕ್ಲಾಸ್ ಆ ದಿವಸ ಕ್ಲಾಸನ್ನು ತಗೋತಾ ಇದ್ವಿ ವಿತ್ ಯೂನಿಫಾರ್ಮ್ ಪ್ರೇಯರ್. ಅದ ಕ್ಲಾಸ್ ಟೀಚರ್ಗಳು ಅದ ನಮ್ಮ ಸಬ್ಜೆಕ್ಟನ್ನು ಕಲಿಸೋರು ಅದಾರ. ಅವಾಗ ಕಲಿಸುವಂಥ ಹೆಸರುಗಳನ್ನ ಅಲ್ಲೇ ಬೋರ್ಡ್ ಬರೆದು ಹಾಕೋರಿದ್ದೀವಿ. ಒಟ್ಟು ಆ 85ನೇ ಇಸ್ವಿಯನ್ನು ಒಂದು ಕ್ಲಾಸ್ ರೂಮ್ನಾಗ ಮರು ಸ್ಪಷ್ಟಿ ಮಾಡುವಂಥದ್ದು ನಾವು ಮಾಡ್ತಾಯಿದ್ದೀವಿ ನಮ್ಮ ಬ್ಯಾಚ್ನಿಂದ. ಈಗ ಬೇರೆ ಬೇರೆದವರು ಬೇರೆನೂ ಮಾಡ್ತಾ ಇದ್ದಾರೆ. 27ನೇ ತಾರೀಕು ಮುಂಜಾನೆ 10ರಿಂದ ಸಂಜೆ 6 ಗಂಟೆ ತನಕ ಈ ರೀತಿ ಕಾರ್ಯಕ್ರಮ ಇರ್ತಾವೆ. 6 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಯಾರು ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳನ್ನ ಡಾನ್ಸ್ ಇರ್ಬೋದು, ಸಂಗೀತ ಹಾಡ ಅನ್ನೋದಿರ್ಬೋದು, ಮಿಮಿಕ್ರಿ ಮಾಡುವಂಥದ್ದು ಇರ್ಬೋದು, ಅವ್ರದಿಂದನೇ ಮಾಡ್ತಾ ಇದ್ವಿ. ಆಮೇಲೆ 28ನೇ ತಾರೀಕು ಮುಂಜಾನೆ ಈ ಶಾಲೆಯನ್ನ ತಮ್ಮ ಕಚೇರಿ ಮತ್ತು ಅಮೂಲ್ಯವಾದಂಥ ಜಾಗವನ್ನು ಕೊಟ್ಟಂತಹ ಸ್ವರ್ಗೀಯ ಆವಾಗಿನ ಸಾಂಗ್ಲಿ ಮಹಾರಾಜರು ಚಿಂತಾಮಣರಾವ್ ಪಟವರ್ಧನ ಅವರ ಸ್ಟ್ಯಾಚ್ಯೂವನ್ನು ಇಲ್ಲಿ ಕುಣಿಸ್ತಾ ಇದ್ದೀವಿ. ಅದರ ಲೋಕಾರ್ಪಣೆಯನ್ನು ಆ ದಿವಸ ಮುಂಜಾನೆ 10:30 ಗಂಟೆಗೆ ಮಾಡ್ತಾ ಇದ್ದೀವಿ. ಇದು ಶ್ರೀನಿವಾಸ್ ಠಾಣೆದಾರ್ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರ ಅಮೃತಾಸದಿಂದ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಸಾಂಗ್ಲಿ ಮಹಾರಾಜರು ಮತ್ತು ಮಹಾರಾಣಿ ಅವರು ಆಗಮಿಸ್ತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಅವ್ರದ್ದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ನಾವು. ಆಮೇಲೆ ಮೂರ್ತಿ ಉದ್ಘಾಟನೆ ಆದ ನಂತರ ಇಲ್ಲಿ ಒಂದು ಕಾರ್ಯಕ್ರಮ ಆಗೋದದ. ಅದರಲ್ಲಿ ಶ್ರೀನಿವಾಸ್ ಠಾಣೆದಾರ್ ಅವರ ಸತ್ಕಾರ ಇರ್ಬೋದು, ಅದ್ರ ಜೊತೆಗೆ ಶಿಕ್ಷಕರ ಸತ್ಕಾರ ಅದ ಅಲ್ಲಿದೆ, ಶಿಕ್ಷಕರ ಸತ್ಕಾರನೂ ಅದ. ಆಮೇಲೆ ಸೀನಿಯರ್ ವಿದ್ಯಾರ್ಥಿಗಳು ಯಾರು ಅದಾರ ಅವ್ರದ್ದು ಸತ್ಕಾರ ಮಾಡ್ರಿ ಅಂತ ಹೇಳಿ ಒಂದು ಅಂದ್ರೆ ಅಭಿಪ್ರಾಯ ಅದ. 75 ವರ್ಷ ಮ್ಯಾಗಿನವರು ಯಾರಿಗೆ ವಿದ್ಯಾರ್ಥಿಗಳು ಮಾಜಿ ವಿದ್ಯಾರ್ಥಿಗಳು ಅದಾರ. ನಿಮ್ಗೆ ಹೇಳ್ಬೇಕಂದ್ರೆ 1956-57 ಬ್ಯಾಚಿನ ದಶರಥ್ ಪಾಟೀಲ್ ಅನ್ನೋರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಇವತ್ತು ಅವ್ರು 90 ವರ್ಷ. ದಶರಥ್ ಪಾಟೀಲ್ ಅವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅವರು ನನ್ನ ಬ್ಯಾಚ್ನಾಗ 8 ಮಂದಿ ಜೀವಂತ ಇದಾರೋ ಏನೋ ನೋಡಿ ಹುಡುಕ್ಯಾಡಿ ಅವ್ರು ಇದ್ರೆ ಕರ್ಕೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬಹುತೇಕ ಬರ್ಬೋದು. ಈಗ ಅವ್ರು ಈಗ ಶಾಲೆಗೆ ವಿಸಿಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಕಾರ್ಯಕ್ರಮ ಸ್ವರೂಪ 2 ದಿವಸದ. ಹೀಗಾಗಿ ಈಗಾಗಲೇ ಸುಮಾರು 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿ ಸಂಪರ್ಕನಾಗ ಬಂದಿದ್ದಾರೆ. ರಿಜಿಸ್ಟ್ರೇಷನ್ನು ಪ್ರಾರಂಭ ಆಗಿದ್ದದ. ಇನ್ನೂ ಇನ್ನೂ 2 ದಿವಸ ನಮ್ಮದು ರಿಜಿಸ್ಟ್ರೇಷನ್ ಇರ್ತದೆ. ಅಷ್ಟೊಂದು 7 ಜನ ಸಂಪರ್ಕನಾಗ ಬರ್ತಾರೆ. ಅವ್ರಿಗೆಲ್ಲ 2 ದಿವಸದ ಕಾರ್ಯಕ್ರಮವನ್ನು ಅಟೆಂಡ್ ಆಗಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅನೇಕ ಜನ ನಮ್ಮಲ್ಲಿ ಕಲ್ತಂಥವರು ಹಿಂದೆ ಇದರಲ್ಲಿ ಪ್ರಮುಖವಾಗಿ ನಮ್ಮ ಶಾಲೆಯಲ್ಲಿ ಕಲ್ತವ್ರು ಅಂತಂದ್ರೆ ಶ್ರೀನಿವಾಸ್ ಠಾಣೆದಾರ್ ಅವರು ಇವತ್ತು ಅಮೆರಿಕನ ಸಂಸದ ಸದಸ್ಯರಾಗಿದ್ದಾರೆ. ರಾವ್ ಸಾಹೇಬ್ ಗೊಪ್ಟೆ ಅವರು ಸಹ ಇಲ್ಲೇ ಕಲ್ತಂದವರು. ಆಮೇಲೆ ಈ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರದ ಕುಲಪತಿಗಾಗಿ UB ಪವಾರ್ ಅಂತ ಹೇಳಿ ಅವ್ರು ಇಲ್ಲೇ ಕಲ್ತಾರೆ. ಭಾಸ್ಕರ್ ರಾವ್ ಸೋಮನ್ ಭಾರತ ನೌಕಾಪಡೆಯ ಪ್ರಥಮ ಅಡ್ಮಿರಲ್ ಅವರು ಇಲ್ಲೇ ಕಲ್ತಾರೆ. ಅಮೃತರಾವ್ ಪಾಟೀಲ್ ಪ್ರಸಿದ್ಧ ನ್ಯಾಯಾಧೀಶರು ಅವರು ಇಲ್ಲಿ ಕಲ್ತಾರೆ. ರಾವ್ ಸಾಹೇಬ್ ಗೊಪ್ಟೆ ಅದು PB ಗೆಗೆ ಇವರು ಇಲ್ಲಿ ಕಲ್ತಾರೆ. ಆಮೇಲೆ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿರುವಂತಹ ಗಿರೀಶ್ ದೊಂಗಡಿ ಅವರು ಇದೇ ಶಾಲೆಯ ವಿದ್ಯಾರ್ಥಿಗಳು. ಶ್ರೀಶೈಲ್ ಕಾಂಬ್ಳೆ ಇದೇ ಶಾಲೆಯ ವಿದ್ಯಾರ್ಥಿಗಳು. ನಮ್ಮ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ದಡ್ಗಲ್ ಅವರು ಇದೇ ಶಾಲೆಯ ವಿದ್ಯಾರ್ಥಿಗಳು. ಜಯಂತ್ ಜಾಧವ್ ಈ ಕಾಲೇಜ್ನಾಗ ಕಲ್ತಾನೆ. ಈಗ ಕಾಲೇಜ್ ಪ್ರಾರಂಭ ಆದ ನಂತರ ಭಾಳ ಜನ ಇಲ್ಲಿ ಕಲ್ತವ್ರು ಅದಾರ. ಅವರು ಈ ನಗರ ಸೇವಕರಂತ ಅನೇಕ ಜನ ವಿದೇಶದಿಂದನೂ ಕೆಲವೊಂದು ಜನ ಬರ್ತಾ ಇದ್ದಾರೆ ಸಂಪರ್ಕ ಮಾಡಿದಂಥವ್ರು. ಒಟ್ಟಾರೆಯಾಗಿ 2 ದಿವಸದ ಕಾರ್ಯಕ್ರಮ ನಮ್ಮದು. ಇದರ ಉದ್ದೇಶ ಒಂದು ಪುನರ್ಮಿಲನ ಜೊತೆಗೆ ಬರುವಂಥ ದಿವಸ ಈ ಶಾಲೆ ಸರ್ಕಾರಿ ಶಾಲೆ ಇರೋದರಿಂದ ಇಲ್ಲಿ ಕಲಿಯೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಖಾಂತರ ಏನಾದರೂ ಸಹಾಯ ಮಾಡುವಂಥ ಜನ ಮುಂದೆ ಬಂದರೆ, ಬಡ ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯಾಭ್ಯಾಸ ಖರ್ಚು ನೋಡುವಂಥದ್ದು ಇರ್ಬೋದು, ಅವರಿಗೆ ಪುಸ್ತಕ ಕಂಪ್ಯೂಟರ್ಸ್ ಇರ್ಬೋದು ಕೊಡುವಂಥದ್ದು ಈ ಮಾಜಿ ವಿದ್ಯಾರ್ಥಿ ಸಂಘಟನೆಯಿಂದ ಅದನ್ನು ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡು ಈ ಕಾರ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೀವಿ. ಆ ದಿವಸದಿಂದ ಒಟ್ಟಾರೆಯಾಗಿ 2 ದಿವಸದ ಕಾರ್ಯಕ್ರಮ ಒಂದು ಪುನರ್ಮಿಲನ ಇರ್ಬೋದು. ಅದರ ಜೊತೆಗೆ ಶಾಲೆ ಅಭಿವೃದ್ಧಿಗೆ ಯಾರು ಬಹುತೇಕ ಎಲ್ಲ ಅಭಿವೃದ್ಧಿ ಮಾಡಿದ್ರೆ ನಾವು ಏನು ಭಾಳ ಇಟ್ಟಿಲ್ಲ. ಆದರೆ ಈಗ ಮುಖ್ಯ ಉದ್ದೇಶ ಇರೋದು
ಈ ಶಾಲೆಯಲ್ಲಿ ಕಲಿಯುವಂಥ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡೋ ದೃಷ್ಟಿಯಿಂದ ಯಾರು ಮುಂದೆ ಬರ್ತಾರ ಅವರ ಹೆಸರಿಂದ ದತ್ತಿ ನಿಧಿ ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಅಥವಾ ಪ್ರತಿ ವರ್ಷ ಅವ್ರ ಶಿಕ್ಷಣಕ್ಕೆ ಅನುಕೂಲ ಆಗುವಂಥ ಸಹಾಯ ಮಾಡುವಂಥದ್ದನ್ನು ಮಾಜಿ ವಿದ್ಯಾರ್ಥಿಗಳು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ಬೇಕಂತ ನಾವು ಮಾಡಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮ ಒಂದು ದಿಕ್ಸೂಚಿ ಆಗ್ತೈತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮಗೇನಾದರೂ ಕೇಳೋದ್ರೆ ಕೇಳೋದು. ನೋಟಿಸ್ನಾಗ ಬರಂಗಿಲ್ಲ ಅಷ್ಟು ಆ ಲೆವೆಲ್ ಬಂದ್ಬಿಟ್ಟಿದೆ. ಇದೆಲ್ಲ ಗೌರ್ಮೆಂಟ್ ಟೀಚರ್ ಸ್ಯಾಲರಿ ತಗೊಳ್ಳೋ ಹೈ ಎಂಡ್ ಸ್ಯಾಲರಿ ತಗೊಳ್ಳೋರು ಟೀಚರ್ಸ್, ಬಟ್ ಅವ್ರ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನೆಲ ಕ್ವಾಲಿಟಿ ಎಜುಕೇಶನ್ ಇಲ್ಲ, ಪರ್ಫಾರ್ಮೆನ್ಸ್ ಇಲ್ಲ. ನೀವು ಹೇಳಿದ ಸದ್ಯ ಸರ್ಕಾರಿ ಶಾಲೆ ಒಳಗೆ ಕ್ವಾಲಿಟಿ ವಿದ್ಯಾಭ್ಯಾಸ ಆಗುವುದು ಅಂತೇಳಿ, ಆದರೆ ನಮ್ಮಲ್ಲಿ ಡೇ ಬೈ ಡೇ ಪ್ರತಿ ವರ್ಷ ಪ್ರಕಾರ ನಿಮಗೆ ಇದಾದ ನಂತರ ಸಂಖ್ಯೆ ತರಿಸ್ಕೊಡ್ತೀನಿ. ನಮ್ಮ ಸ್ಕೂಲದ್ದು ಬರೀ ನಮ್ದು ಅಷ್ಟೇ ಅಲ್ಲ, ನಂದು ಓವರಾಲ್ ನನ್ನ ಕ್ಷೇತ್ರನಾಗ ಇರುವಂಥ ಸರ್ಕಾರ ಶಾಲೆ. ಅದಕ್ಕೆ ನಾನು ಪ್ರತಿ ವರ್ಷ ಈ ಶಿಕ್ಷಕರಿಗೆ ಎಕ್ಸ್ಪರ್ಟ್ ಈಗೇನದ ನಂದು 2000 ಇಶ್ಯೂ ಒಳಗೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಎಜುಕೇಷನ್. 2004ರಿಂದ ನಾನು ಶಿಕ್ಷಕ ಆಗಿ ಕೆಲಸ ಮಾಡಿದೆ. ಆದರೆ ಇವತ್ತಾದಂಥ ಬದಲಾವಣೆಗಳನ್ನು ನಾನು ಹೊಂದ್ಕೊಂಡಿಲ್ಲ ಕೆಲವೊಂದು ಕಡೆ. ಅದಕ್ಕೆ ಅದನ್ನು ಕವರ್ ಮಾಡೋ ದೃಷ್ಟಿಯಿಂದ ಎಕ್ಸ್ಪರ್ಟ್ಗಳ ಜೊತೆಗೆ ಸಂವಾದ ಕಾರ್ಯಕ್ರಮ, ಅವರಿಗೆ ಆ ಥರದ ಮನನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ಬೇಕಂತ ಸರ್ಕಾರಿ ಶಾಲೆ ಮಾಡ್ಬೇಕಂತ ಮಾಡಿ, ವಿಶೇಷವಾಗಿ ಕರಜ್ಗೆ ಅಂತ ಅವ್ರನ್ನ, ಅಥವಾ ಮತ್ತು ಶಿಕ್ಷಣ ಒಳಗೆ ಈಗಾಗಲೇ ಏನೇನು ಆಗ್ತಾವೆ, ಮತ್ತು ಇನ್ನು ಮುಂದೆ ಬರೀ ಈಗ ಆದಂಥ ಪರಿವರ್ತನೆ ಅಲ್ಲ, ಬರೋ 10 ವರ್ಷದೊಳಗೂ ಮತ್ತೆ ಏನೇನು ಆಗ್ತಾವೆ ಅನ್ನೋ ಅಂತ ನೋಡ್ಕೋಬೇಕಾಗ್ತದೆ. ಆ ದೃಷ್ಟಿಯಿಂದ ಅದನ್ನೂ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆದ ನಂತರ ನೆಕ್ಸ್ಟ್ ಅಕಾಡೆಮಿ ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನನ್ನ ಕ್ಷೇತ್ರನಾಗಿರುವಂಥ ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕರಿಗೆ ಕನ್ನಡ, ಮರಾಠಿ, ಉರ್ದು ಆಯಾ ಭಾಷೆ ಎಕ್ಸ್ಪರ್ಟ್ಗಳನ್ನು ಕರ್ಕೊಂಡು ಅವರಿಗೆ 2 ದಿವಸದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅಲ್ಲ, ಅದು ಇಲ್ಲಿ ಸ್ಟೂಡೆಂಟ್ಸ್ ಸರಸ್ವತಿ ಗರ್ಲ್ಸ್ ಸ್ಟೂಡೆಂಟ್ಸ್ ಕಾಂಪೀಟ್ ಮಾಡೋ ಲೆವೆಲ್ದವರು ಇಲ್ಲ. ಅಲ್ಲೇ ನೋಡಿದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಟಾಪ್ ಅಲ್ಲಿ ಇದೆ. ಇವರು ಅವ್ರ ಹತ್ರ ಎಲ್ಲೇ ಹತ್ತದೇ ಇಲ್ಲ अकॅडमिक कॉम्पिटिशन. अल्ला ಈಗ स्मार्ट बोर्ड किंवा बाकीचे इथे सगळ्या सुविधा दिल्या, त्या पद्धतीने रिझल्ट वाढलाय का? त्या पण थोडं वाढलंय, म्हणजे ज्या अपेक्षा होती ते वाढलेलं नाही. जेवढं आम्ही सुविधा दिल्या त्या पद्धतीचं काम होत नाही हे मी मान्य करतो. जसं मी सरकारी शाळामध्ये जेवढा आम्ही आता विकास केलेला आहे, स्मार्ट बोर्ड दिले, स्मार्ट क्लासरूम केलेलं आहे, सगळे क्लासरूम अपग्रेड केलं आहे, सगळं आहे. खरं ज्या पद्धतीनं मुलांना शिक्षणामध्ये जास्ती म्हणजे त्यांच्या चेंजेस आले पाहिजे होते तितकं नाही आहे. खरं एव्हरेज आम्ही जेव्हा पहिला होतो त्याच्यापेक्षा जास्ती झालेलं आहे. खरं अजून जे बेंचमार्क आहे, म्हणजे बेंचमार्क म्हणजे 70% तर आम्ही गेलं पाहिजे, तेवढं आमचं अजून नाही आहे. कॉलेज इम्प्रूव्हमेंट आहे आमचा, तर हायस्कूल अजून तेवढं इम्प्रूव्हमेंट नाही आहे. ते ह्या वेळेला आम्ही फक्त आमचंच नव्हे, चिंतामणराव माझ्या मतदारसंघात असते सरकारी शाळा, जे 1ली ते 10वीपर्यंत जेवढी सरकारी शाळा आहेत त्या सगळ्या शिक्षकांना परफॉर्मन्सच्या दृष्टिकोनातनं त्यांचे जे अडचण आहेत ते पण ऐकून घेणार आहे आणि त्यांना आजच्या युगामध्ये काय शिकवलं पाहिजे. आता आमचे वडील शिकताना सुद्धा ए फॉर ॲपलच होतं, आम्ही शिकताना ए फॉर ॲपलच आहे, आणि आता शिकताना ए फॉर ॲपलच आहे. खरं म्हणजे ए फॉर अमेरिका झालं पाहिजे होतं, बी फॉर ब्राझील झालं पाहिजे, ते झालं नाही आहे. आम्ही सी फॉर कॅट शिकायला आहे. म्हणजे त्याच्यात काय चेंजेस झालेले आहेत ते आम्ही शिकवत आहे. तर त्या दृष्टीनं सरकारी शाळामध्ये निश्चितच टीचरांचा जो संवाद कार्यक्रम आहे एक्सपर्टांच्या बरोबर ते होतच नाही आहे. ते करण्याच्या दृष्टिकोनातनं या एप्रिल-मे मध्ये 1-2 दिवसाचा आम्ही त्यांना कॅम्प करणार आहे. सरकारी शाळामध्ये जेवढे शिकणार आहेत ते शिकवतात त्यांना. ನಾವು ಕಲಿತ್ನಾಗ ಇನ್ಸ್ಪೆಕ್ಷನ್ ಸರ್ಪ್ರೈಸ್ ವಿಸಿಟ್ ಎಲ್ಲ ನಡೀತಿತ್ತು. ಈಗ ಯಾವ ಇಲ್ಲ ಸರ್, ಯಾವ ಇನ್ಸ್ಪೆಕ್ಷನ್ ಇಲ್ಲ. ಅಂದ್ರೆ ಇನ್ಸ್ಪೆಕ್ಟರ್ಗಳು ಕನಿಷ್ಠ ಯಾರು ಶಾಲೆ ಕಲ್ಸಾತಾರಿಲ್ಲೋ ಕಲಿಯಾತಾರಿಲ್ಲೋ ಹುಡುಗರು ಅಂತೇಳಿ ಅಬ್ಸರ್ವೇಷನ್ ಇರ್ತಿತ್ತು. ಈಗ ಮಾಸ್ತರ್ಗಳ ಈಗ DDPIಗೆ BOಗೆ ದಾದಾಗಿರಿ ಮಾಡುವಂಗ ಒಂದು ಬೆದರ್ಸು ಅಂತ ನಡೆದಿದೆ. ಅಲ್ಲಿ ಏನ್ ನಡೆದಿದೆ, ಯಾರು ಕಲ್ಸಾತಾರಿಲ್ಲ ಅನ್ನೋಂಥದ್ದು ಏನು ಗೊತ್ತಾಗ್ತದೆ. ಈಗ ಒಂದು ಸಿಸ್ಟಮು ಟೀಚರ್ ಸಂಘಟನೆ ಆಫೀಸ್ ಬೇರರ್ಸ್ ಅದಾರ, ಅವರು ತಾನು ಕ್ಲಾಸ್ ಕಂಡಕ್ಟ್ ಮಾಡಂಗಿಲ್ಲ, ಬೇರೆದವ್ರಿಗೂ ಮಾಡಕ್ ಕೊಡಂಗಿಲ್ಲ. ಅದ್ರ ಬಗ್ಗೆ ಚಿಂತನೆ ಆಗ್ಬೇಕಾಗಿದೆ, ಅವ್ರ ಜೊತೆ ಸಂವಾದ ಮಾಡ್ಬೇಕಾಗಿದೆ. ಮಾಡ್ರೆ ಕೆಲವೊಂದು ಏನು ಸಮಸ್ಯೆಗಳದ ಪರಿಹಾರ ಆಗ್ಬೋದು. ಆದರೆ ಈಗ ಏನಾಗ್ಬಿಟ್ಟಿದೆ, ಕಾಲ ಬದಲಾದಂಗೆ ಶಿಕ್ಷಕರ ಜೊತೆಗೆ ಪಾಲಕರ ಜೊತೆ ವಿದ್ಯಾರ್ಥಿಗಳು. ಈಗ ನೀವು ಕಲಿಯೋ ಟೈಮ್ನಾಗ ನೀವು ಮನೆಗೆ ಹೋದ ನಂತರ ಮಾಸ್ತರ್ ಬಡ್ದಾನ ಅಂತಂದ್ರೆ ಮರನೇ ದಿವಸ ಸಾಲಿಗೆ ಅಪ್ಪ ಬಂದು ಮತ್ತೊಂದು 4 ಬಿಡ್ರಿ ಅಂತ ಹೇಳಿ ಹೋಗ್ತಿದ್ರು. ಈಗ
ಈಗ ಯಾಕೆ ಬರ್ತಾರೆ ನೆಕ್ಸ್ಟ್ ಡೇ ಎಲ್ಲ ಇಲ್ಲಿ family ಅವಾಗ ಬಡತನ ಅಂತಂದ್ರೆ ಇನ್ನೂ 4 ಬಿಡದಂತೆ ಬಂದು ಹೇಳಿ ಬಡಿಸಿ ಹೋಗ್ತಿದ್ದಾನೆ ಅಂದ್ರೆ ಅವು ಇನ್ನೂ ನೆಟ್ಟಿಗೆ ಸುಧಾರಿಸ್ಲಿ ಅಂತೇಳಿ ಹಿಂಗೆ ಆಗಿದಾವ ಕೆಲವೊಂದು ಉನ್ನತಿಗಳು ಅದಾವ. ಅವು ವಿಶೇಷವಾಗಿ ನಾನಂತೂ ನೀವು ಸರ್ಪ್ರೈಸ್ ವಿಸಿಟ್ ಬಗ್ಗೆ ಹೇಳಿದ್ರಿ, ಬಹುತೇಕ ಸರ್ಪ್ರೈಸ್ ವಿಸಿಟ್ಗಳು ಎಲ್ಲಿಯೂ ಈಗ 2004ರಿಂದ ಶಾಸಕನದನು ನಾನು ಭಾಳ ಕಡಿಮೆ ಕೇಳಿದನು, ಅಥವಾ ನಾ ಹೋದಾಗ ಅಲ್ಲಿ ಶಿಕ್ಷಕರು ಹೇಳದೇ ಇರ್ಬೋದು. ಆದ್ರೆ ನಾ ಮಾತ್ರ ತಿಂಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಾನು ವಿಸಿಟ್ ಮಾಡುತ್ತಿರ್ತೇನೆ. ನನ್ನ ಕ್ಷೇತ್ರನಾಗಿರೋ ಬಹುತೇಕ ಶಾಲೆಗಳನ್ನ ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಮಾಡ್ತೀನಿ. ಮಧ್ಯಾಹ್ನ ಆಹಾರ ಯೋಜನೆ ಊಟ ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಆದ್ರೂ ಎಲ್ಲರ 2 ತಿಂಗಳಿಗೆ ತಿಂಗಳ ಅಂತಾನೆ 2 ತಿಂಗಳಿಗೆ ಒಮ್ಮೆ ಆದ್ರೂ ಒಂದು ವರ್ಷಕ್ಕೊಂದಾಗಿದ್ದಾರೆ. ನನ್ನ ಕ್ಷೇತ್ರನಾಗ ಅಂತೂ ನಾನು ಪ್ರಾರಂಭ ಮಾಡಿದ್ದೀನಿ. ಎಲ್ಲ ಸರ್ಕಾರಿ ಶಾಲೆ ಒಳಗೆ ನಾನು ಶಿಕ್ಷಕರಿಗೆ ನನ್ನಲ್ಲಿರುವಂಥ ಶಿಕ್ಷಕರಿಗೆ ಇದೇ ಹೇಳ್ತೇನೆ, ನೀವು ಕೇಳಿದಂಥ ಎಲ್ಲ ಸೌಕರ್ಯಗಳನ್ನ ನಾವು ಕೊಡ್ತೀವಿ. ಅದು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು. ಪ್ರೈವೇಟ್ ಶಾಲೆ ಮಕ್ಕಳು ಇಲ್ಲಿ ಅಡ್ಮಿಷನ್ ತೊಗೋಬೇಕು. ಆ ರೀತಿ ವಾತಾವರಣ ತಯಾರು ಮಾಡ್ರಿ. ಹಿಂದೂ ನಮ್ಮ ಕಾಲೇಜಿಂದ ಇರ್ಬೋದು, ಸಂಸ್ಥೆ ಇರ್ಬೋದು, ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಬಂದಂಥ ವಿದ್ಯಾರ್ಥಿ ಇಲ್ಲಿಂದನೇ. ಆದ್ರೆ ಒಬ್ಬ ಬಂದ್ರೆ ನಡೆಯೋದಿಲ್ಲ, ಎವರೇಜ್ ಇಂಪ್ರೂವ್ಮೆಂಟ್ ಆಗ್ಬೇಕು. ಒಬ್ಬ ಅಂದ್ರೆ ಅವ್ನು ಸ್ವಂತ ಅಭ್ಯಾಸ ಮಾಡಿರ್ಬೋದು. ಎವರೇಜ್ ಇಂಪ್ರೂವ್ಮೆಂಟ್ ಆದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಐತೆ ಅಂದಂಗೆ. ಈಗ ಏನಾಗತ್ತೆ ಸರ್, SSLC ಅಥವಾ PUC ಆಗಿರ್ಬೋದು, ರಿಸಲ್ಟ್ ಆದಾಗ ನಾವು ಡಿಸ್ಟ್ರಿಕ್ಟ್ ವೈಸ್ ತಾಲೂಕು ವೈಸ್ ರಿಸಲ್ಟ್ ತೊಗೊಂಡ್ಬಿಡ್ತೀವಿ. ಕೆಲವು ಸ್ಕೂಲ್ನಾಗ ಟೀಚರ್ಗಳು ಒಳ್ಳೆ ಕಲ್ಸವ್ರು ಅದಾರ ಸರ್, ಒಳ್ಳೆ ಕಲ್ಸವ್ರು ಟೀಚರ್ಸ್ ಅದಾರ. ಅವ್ರು 100% ರಿಸಲ್ಟ್ ಮಾಡಿರ್ತಾರೆ. ಅಂತ 100% ರಿಸಲ್ಟ್ ಮಾಡಿದಂತ ಟೀಚರ್ಸ್ಗಳಿಗೆ ಒಂದು ವಿಶೇಷವಾದಂತ ಗೌರವ ಕೊಟ್ರ ಕೃಷಿದವ್ರಿಗೂ ಸ್ವಲ್ಪ ಇದಾಗ್ತದೆ. ಇದಕ್ಕಂದ್ರೆ ಹೋಲ್ಸೇಲ್ದಾಗ ಒಣ ಹುಲ್ಲಾಗ ಹಸಿ ಹುಲ್ಲು ಬಿಟ್ಟು ಹೋಗ್ಯತ ಅಂತಾರಲ್ಲ, ಹಂಗ ಅವ್ರು ಯಾರು ಟೈಮ್ ಪಾಸ್ ಟೀಚರ್ಸ್ಗಳಿದಾರ ಅವರು ಅದ್ರ ಬೆನಿಫಿಟ್ ತೊಗೊಂಡ್ಬಿಡ್ತಾರೆ. ಯಾರ್ದು ರಿಸಲ್ಟ್ ಚಲೋ ಆಗೈತಿ ಅವ್ರಿಗೆ ವಾರ್ನಿಂಗ್ ಮಾಡುವಂಥದ್ದು, ಮತ್ತೆ ಯಾರು ರಿಸಲ್ಟ್ ಚಲೋ ಆಗೈತಿ ಅವ್ರಿಗೆ ಸರ್ಕಾರ ಮಾಡುವಂಥದ್ದು ಆದ್ರೆ ಸ್ವಲ್ಪ ಸಿಸ್ಟಮ್ ಏನಾದ್ರು ಈ ಸರ್ಕಾರ ಸುದೇಕ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಇದ್ದಂಗೆ ಏನ್ರಿ ಒಂದು ನೀತಿ ಮಾಡಬೇಕಾಗ್ಯದ ನಮ್ಗೆ. ಇಲ್ಲ ಪರ್ಫಾರ್ಮೆನ್ಸ್ ನಾನು ಒಬ್ಬನೇ ಕೆಲಸ ಮಾಡ್ತೀನಿ, ಇವರೆಲ್ಲ ಖಾಲಿ ಇರ್ತಾರೆ, ಅಥವಾ ಇವರೆಲ್ಲರೂ ಮಾಡ್ತಾರೆ ನಾ ಖಾಲಿ ಇರ್ತಾರೆ ಅನ್ನೋ ಪರಿಸ್ಥಿತಿಗೆ ಬಂದದ. ಮತ್ತೊಂದು ಅದ್ರ ಜೊತೆಗೆ ಏನಾಗಿದೆ, ಶಿಕ್ಷಕರಿಗೆ ಶಿಕ್ಷಣಕ್ಕಿಂತ ಹೆಚ್ಚು ನಾವು ಸರ್ಕಾರಿ ಕೆಲಸಗಳು ಕೊಡ್ತಿರ್ತೀವಿ, ಅದು ಬಂದ್ ಆಗ್ಬೇಕಾಗ್ಯದ. ಯಾವಾಗ 100ಕ್ಕೆ 100 ಅವ್ರು ಬರೀ ಶಾಲ್ಯಾಗ ಇರ್ತಾರ, ಅವಾಗ ನಾವು ಅವ್ರನ್ನ ಜವಾಬ್ದಾರಿ ಮಾಡ್ಬೋದು, ನೀವು ಈ ಥರ ಪರ್ಫಾರ್ಮೆನ್ಸ್ ಮಾಡ್ರಿ ಅಂತೇಳಿ. ಅವ್ರನ್ನ ಬೇರೆ ಕೆಲಸಕ್ಕೆ ಯೂಸ್ ಮಾಡಿದಾಗ ಪರ್ಫಾರ್ಮೆನ್ಸ್ ವೀಕ್ ಆಗ್ತದೆ ಅನ್ನೋದು ಎಕ್ಸ್ಟ್ರಾ, ಅದ್ರ ಬಗ್ಗೆನೂ ಚಿಂತನೆ ಆಗ್ಬೇಕಾಗ್ಯದ. ಮತ್ತು ನಾವು ಶಿಕ್ಷಕರಾಗಲಿ ಜನಪ್ರತಿನಿಧಿ ಆಗಲಿ ನಾವು ವಿಚಾರ ಮಾಡ್ಬೇಕಾಗ್ತದೆ. ಸುದೈವದಿಂದ ನಮಗೆ ಸರ್ಕಾರಿ, ವಿಶೇಷವಾಗಿ ಶಿಕ್ಷಕರ ಸರ್ಕಾರಿ ಶಾಲೆ ಒಳಗೆ ನೌಕರಿ ಸಿಕ್ಕ್ಯದ. ಇವತ್ತು 40,000 50,000 ಲಕ್ಷ ರೂಪಾಯಿ. ಇವತ್ತು ನಮ್ಮಲ್ಲಿ ಪ್ಯೂನ್ ರಿಟೈರ್ಮೆಂಟ್ಗೆ ಬಂದಾನ, ಕೇಳ್ಕೊರಿಲ್ಲ ಎಲ್ಲರಿಗೆ ಹೇಳ್ತಾನೆ ನೀವು, ನಮ್ಮಲ್ಲಿ ಪ್ಯೂನ್ ರಿಟೈರ್ಮೆಂಟ್ ಬಂದಾನ, 80,000 ರೂಪಾಯಿ ಪಗಾರ ಇದು ಮುಡ್ದದ. ಅದ ಶಿಕ್ಷಕರ ಪಗಾರ ಎಂಟಿರ್ಬೋದು ಲೆಕ್ಕ ಹಾಕಿರಿ ನೀವು. ಆದ್ರೆ ನಾವು ಆ ಪಗಾರ ತಗೊಂಡು ನಾವು ಆಟ ಕಲ್ಸಾತೇವೇನು? ಸರ್ಕಾರದ ನಿಯಮ ಬೇಡ, ಶಿಕ್ಷಕರು ತಮ್ಮ ಆತ್ಮಕ್ಕೆ ತಾವು ತಿಳ್ಕೊಬೇಕು. ನಾವು ನಮ್ಮ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಕಲಿಸ್ತಾ ಇದ್ದೀವಿ, ಓಕೆ, ನಮ್ದೇನೋ ಅಭ್ಯಂತರ ಇಲ್ಲ ಅಂತಂದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ರಿ. ಅದು ಜನಪ್ರತಿನಿಧಿಗಳು ಸುದೇಕ ನಾವು 100% ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೇವೇನೆ, ಹೋಗ್ತಾ ಇದ್ದೇವೇನೆ, ಅಲ್ಲಿದ್ದಂಥ ನ್ಯೂನತೆಗಳು ಸರಿಪಡಿಸ್ತಾ ಇದ್ದೇವೆ, ಅದು ನಮ್ಮದು ಜವಾಬ್ದಾರಿ ಅದ. ಅದಕ್ಕೆ ನಾವು ಈ ಅಕಾಡೆಮಿಕ್ ಇಯರ್ದಿಂದ ಕೆಲವೊಂದು ಸರಿಯಾದ ಸೂಚನೆಗಳನ್ನು ತಗೋತಾ ಇದ್ದೀವಿ ಪಾಲಕರ ಕಡೆಯಿಂದ. ಬರುವ ಶೈಕ್ಷಣಿಕ ವರ್ಷದಿಂದ ಪಾಲಕರ ಸಭೆ ಇರ್ಬೋದು, ಅದ್ರ ಜೊತೆಗೆ ಸಂವಾದಕಾರಿ ಪಾಲಕರ ಜೊತೆಗೂ ಸಂವಾದನ ಏರ್ಪಡಿಸ್ತಾ ಇದ್ದೇವೆ ನಾವು ಈ ಸುಟ್ಟಿ ಒಳಗೆ. ಬರೀ ಶಿಕ್ಷಕರಿಗೆ ಅಷ್ಟೇ ಅಲ್ಲ, ಯಾಕಂದ್ರೆ ಪಾಲಕರು ಸರ್ಕಾರಿ ಶಾಲೆಯೊಳಗೆ ಕಲಿಸೋ ಪಾಲಕರದ ಬಹುತೇಕ ಜನದ ಹೆಂಗಂದ್ರೆ ಮುಂಜಾನೆ ಹೋದ್ರೆ ಸಾಕು, ಸಂಜೆ ಹೋದ್ ಬಂದ್ರೆ ಅವ್ನ ಮನೆಗೆ ಸಾಕು, ಅವ್ನು ಏನು ಮಾಡತ್ತಾನೋ ಏನಿಲ್ಲ, ಅವನ ವಿದ್ಯಾಭ್ಯಾಸ ಅವ್ನು ಏನು ಪರ್ಫಾರ್ಮೆನ್ಸ್ ನಡೆದದ ಬಂದು ಶಿಕ್ಷಕರಿಗೆ ಕೇಳುವಂಥದ್ದು. ಬಹುತೇಕ ಸರ್ಕಾರಿ ಶಾಲೆಯೊಳಗೆ ಪಾಲಕರು ಬರೋದನ್ನ ಇಲ್ಲ, ವಾಪಸ್ ಅವನದು ರಿಸಲ್ಟ್ ಬಂದ ನಂತರ ಬರ್ತಾನೆ. ಹಂಗೆ ಆಗಬಾರ್ದು. ಆ ಥರ ಪಾಲಕರದ್ದು ಜವಾಬ್ದಾರಿ ಏನೈತೆ ಅನ್ನೋದನ್ನು, ಅದ್ರ ಜೊತೆಗೆ ಅವ್ರಿಗೆ ಅವ್ರದ್ದು ರೋಲ್ ಏನೈತೆ ಅನ್ನೋ ಬಗ್ಗೆನೂ ಸಂವಾದ ಆಗಬೇಕಾಗಿದೆ. ಅದನ್ನು ಈ ಸಲ ಮಾಡ್ತಾ ಇದ್ದೆವು. ಈಗ ನಮ್ಮದು 3 ವರ್ಷದಿಂದ ಪ್ರಾರಂಭ ಮಾಡಿದ್ವು. ಅದನ್ನ 3 ವರ್ಷ ಮಾಡಿ ಕೆಲವೊಂದು ಬ್ಯಾಚ್ದವ್ರು 1 ತಿಂಗಳು 2 ತಿಂಗಳು ಅವ್ರು ಬಂದು ಕಾರ್ಯಕ್ರಮ ಮಾಡಿ ಹೋದರು. ಈಗ ಸಮಾರೋಪ ಮಾಡ್ತಾ ಇದ್ದವು. 69 मी आता करेक्शन तुम्हाला करेक्ट करून देतो. ಗಣೇಶನ್ ಕೇಳ್ಕೊಂಬಿಡ್ರಿ. ಅವರು ಇದೇ ಮಿರಾಪುರ ಗಲ್ಲಿಯಲ್ಲಿ ಇದ್ದವರು, ಇಲ್ಲಿ ಪಕ್ಕದ ಗಲ್ಲಿಯವರು. ಇಲ್ಲಿ ಆಯ್ಕೆ ಸ್ಪೀಚ್ ಅವ್ರು 27-28 2 ದಿವಸ ಇರ್ತಾರೆ ಅವ್ರ ಕಾರ್ಯಕ್ರಮ. ಅವ್ರ ಬ್ಯಾಚ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಬೇರೆ ಬೇರೆ ಜನ ಸಂಪರ್ಕ ಮಾಡಿದ್ದೀವಿ.
ಇದು ಸೆಕೆಂಡ್ ಟೈಮ್ MP ಅವರು ಕಂಟಿನ್ಯೂ ಸೆಕೆಂಡ್ ಟೈಮ್. अनेक क्वेश्चन तुम्ही आता म्हटला ना की प्रत्येक मराठी शाळेला तुम्ही म्हणजे प्रत्येक शाळेला तुम्ही सरकारी शाळेला भेट द्यायला लागलाय. हे पूर्वी शाळेतूनच व्हायचं म्हणजे सुपरवायझर किंवा स्क्वॉड असायचं तिथं. जो महिना 2 महिन्याला आता ते पद्धतच बंद करून टाकली. ते सुरू होण्यासाठी आम्ही असताना येत होते ते बघा विचारायचे मुलांना. BOचं एक व्हिजिट होतं त्यावेळेला सगळं अपडेट अटेंडन्स त्यावेळेला 100% ते सगळं प्रॅक्टिकल ते होत होते. आता हल्ली मला तर वाटत नाही, खरं मी विचारायला पाहिजे. काढून टाकलाय काय शैक्षणिक विभागानं असं एक आहे. नाही, कसं झालंय सरकारचं लक्ष कमी झाल्यामुळं ह्या सगळ्या घटना घटायला लागल्यात. आणि कसं झालंय सरकार नियम करून दिलं नाही करून दिलं, मी माझं जबाबदारी म्हणून जे काम करायचं पद्धत अगोदर होतं आता ते नाही आहे. कमिटमेंट पाहिजे. याला कारणभूत म्हणजे राजकारण्यांच्या शाळा वाढल्यामुळे हे व्हायला का सरकारी शाळेकडून. हो, निश्चित सरकारी शाळा दुर्लक्ष का झालंय. आता आम्ही शिकले सगळे सरकारी शाळेमध्ये 2008च्या आत विशेष करून तुम्ही बघा सरकारी शाळेमध्ये शिकलेले 1990च्या आत शिकलेले 80% मुलं सगळी सरकारी शाळेमध्ये. मग त्यावेळेला सरकारी शाळा बाद होते की आम्ही सगळे खोळे झालोय. मग ನೋಡ್ರಿ ನನ್ನ ಅನುಭವ ಹೇಳ್ತಾನೆ ನಿಮಗೆ. ಸರ್ಕಾರಿ ಶಾಲೆ ಒಳಗ ಬರೇ ಶಿಕ್ಷಣ ಅಲ್ಲ, ನಿಮಗೆ ಜೀವನ ಕಲಿಯುವಂತ ಜ್ಞಾನನೂ ಸಿಕ್ತಿತ್ತು. ನಾವು ಕಲಿಯೋ ಟೈಮ್ನಾಗ ಹೇಳ್ತೇನೆ ನಿಮಗೆ, ನಾವು ಕಲಿಯೋ ಟೈಮ್ನಾಗ ಇಲ್ಲಿ ಕಲಿಸುವಂತ ಶಿಕ್ಷಕರು ಏನಿದ್ರಲ್ಲ ಅವ್ರ ಮಕ್ಕಳೆಲ್ಲ ಇದೇ ಶಾಲೆ ಹೋಗಿ ಕಲಿತಿದ್ರು. ಈಗ ಪದ್ಧತಿ ಪೂರ ಚೇಂಜ್. ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸ್ತಾರೆ, ಬೇರೆಯವ್ರ ಮನೆ ಮುಂದೆ ಗಂಟೆ ಹೊಡಿಯೋದು ಅದು ಇದು ಅಂತ ಹೇಳ್ಕೊಂಡು. ಅವ್ರದ್ದಷ್ಟೇ ಅಲ್ಲ, ಶಿಕ್ಷಕರ ಜೊತೆಗೆ ಬರೀ ಶಿಕ್ಷಕರ ಜೊತೆಗೆ ಅಷ್ಟೇ ಅಲ್ಲ, ನಾವು ಸದ್ಯ ಜನಪ್ರತಿನಿಧಿಗಳು ನಾವು ಕಲ್ತಂತ ಶಾಲೆಯೊಳಗೆ ನಾವು ನಮ್ಮ ಮಕ್ಕಳನ್ನ ಆಗ್ಬೇಕಾಗಿತ್ತಲ್ಲ. ಈಗ ಕಾಂಪಿಟೇಷನ್ ಏಜ್ ಬಹಳ ಕಾಂಪಿಟೇಷನ್ ಐತಿ, ಗೊತ್ತೈತಲ್ಲ. ಪ್ರೈವೇಟ್ ಸ್ಕೂಲ್ಸ್ ಬಹಳ ಕಾಂಪಿಟೇಷನ್ ಆಗಲ್ಲ. ಎಲ್ಲ ಹುಡುಗರೆಲ್ಲ 80 ಆ ಲೆವೆಲ್ಗೆ ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದೆ. ಬಹಳ ಇಂಪ್ರೂವ್ಮೆಂಟ್ ಬೇಕಾಗ್ತದೆ. ಅಲ್ಲ ಹೆಂಗಾಗಿತ್ತು ಗೌರ್ಮೆಂಟ್ ಅಲ್ಲಿ ಆ ತರ ಫಾಲೋ ನೀವು ರಿಸಲ್ಟ್ ಮುಂದೆ ಬರಲೇಬೇಕು. ಇಲ್ಲ ನೀವು ಹೇಳಿದ ಶಾಲೆ ಟೀಚರ್ ಪ್ರೈವೇಟ್ ಶಾಲೆಗಿಂತ 4 times ಹೆಚ್ಚು ಸ್ಯಾಲರಿ ತಗೋತಾರ. ಬಟ್ ಕಮಿಟ್ಮೆಂಟ್ ಪ್ರೈವೇಟ್ ಶಾಲೆ ಟೀಚರ್ ಅಷ್ಟು 4 ಟೈಮ್ ಅಲ್ಲ, ನಿಮ್ಗೆ ಕೆಲವೊಂದ್ ಕಡೆ ಬರೀ 5,000 10,000 ಮ್ಯಾಗ ಅದಾರ. ಇನ್ನು 10% ಹೆಚ್ಚದ, ಅದಕ್ಕಿಂತ 10 ಪಟ್ಟು ಹೆಚ್ಚದ. ಹಾ, ಇಲ್ಲ ನಾವು ಈ ವಿಶೇಷವಾಗಿ ನಾನು ಬರುವಂತ ದಿವಸ ಒಳಗೆ ಈಗಾಗಲೇ ನಾನು ಕೆಲವೊಂದು ಕಡೆ ವಿಸಿಟ್ ಮಾಡಿ ಅವರ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲೆಲ್ಲಿ ಹೇಳಿದ್ರು ಒದಗಿಸುವಂಥದ್ದು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಅವ್ರಿಗೆ ಹೇಳ್ತಾನೆ, ನೀವು ಕೇಳಿದ್ರಿಂದ ಎಲ್ಲ ನಾವು ಮಾಡಿಕೊಡ್ತೀವಿ, ಆದರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು. ನಮಗೆ ಹೆಂಗೆ ಈಗ ಪ್ರೈವೇಟ್ ಶಾಲೆಗೆ ಲೆಟರ್ ಕೇಳ್ತಾರಲ್ಲ ಅಡ್ಮಿಷನ್ಗೆ, ಹಂಗೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ತೊಗೋಬೇಕು, ನಮ್ಮ ಕಡೆ ಲೆಟರ್ ಕೇಳ್ಬೇಕು. ಆ ಪರಿಸ್ಥಿತಿ ನಿರ್ಮಾಣ ನೀವು ಮಾಡಿ. ಕೆಲವೊಂದು ಶಿಕ್ಷಕರು ಅದಾರ ಮಾಡ್ತಾರೆ, ಇಲ್ಲಂತಿಲ್ಲ. ಅದು ಎಲ್ಲರಲ್ಲಿ ಬರ್ಬೇಕಂದ್ರೆ ಅವಾಗ ನಾವು ಲೋಕಪ್ರತಿನಿಧಿ ಜನಪ್ರತಿನಿಧಿಗಳು ಮತ್ತು ಪಾಲಕರು ಬಂದು ತಮ್ಮ ಶಿಕ್ಷಕರನ್ನ ನಮ್ಮ ಮಗನ ಬಗ್ಗೆ ಇದು ಮಾಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಅಂತ ಯಾವಾಗ ಕೇಳಾಕತ್ತಾರಲ್ಲ ಅವಾಗ ಶಿಕ್ಷಕರ ಜವಾಬ್ದಾರಿ ಹೆಚ್ಚಾಗುತ್ತೆ. ಈ ಪಾಲಕರು ಬರೋದನ್ನ ಇಲ್ರಿ ಸರ್ಕಾರಿ ಶಾಲೆಗಳಿಗೆ. ಇಲ್ಲ, ಅದನ್ನ ನಿಮ್ಮ ಸರಿಯ ಸೂಚನೆ ಕೊಡ್ರಿ. ನಾ ಬರುವಂತ ದಿವಸ ನೆಕ್ಸ್ಟ್ ಮಾತ್ರ ಈಗಿರುವಂತ DDP ಇರ್ಬೋದು, ಈಗಿರುವಂತ BO ಇರ್ಬೋದು, ಅವ್ರ ಶಿಕ್ಷಣ ಬಗ್ಗೆ ಕಾಳಜಿ ಅದ. ಅವರು ನಾನು ನೋಡ್ತಾ ಇದ್ದೇನೆ, ನಾನು ಅವ್ರನ್ನ ವರ್ಣನೆ ಮಾಡುವಂತ ನಾ ತೆಪ್ಪರ ನೇರವಾಗಿ ಹೇಳೋ ಮನುಷ್ಯ, ಆದ್ರೆ ಅವ್ರಿಗೆ ಐತಿ ಕಾಳಜಿ. ಅವರನ್ನ ಉಪಯೋಗ ತಗೊಂಡು ನೀವು ಹೇಳಿದಂಥ ಸಜೆಷನ್ಗಳನ್ನ ಬರುವಂಥ ಶೈಕ್ಷಣಿಕ ವರ್ಷದಿಂದ 100ಕ್ಕೆ 100 ಇಂಪ್ಲಿಮೆಂಟ್ ಮಾಡ್ತೀನಿ ಮತ್ತು ನಿಮ್ಮನ್ನು ಕರೆಸ್ತೀನಿ. ಒಂದು ಶಿಕ್ಷಕರ ಬಗ್ಗೆ ಏನು ಮಾಡಬೇಕು, ಪಾಲಕರ ಬಗ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳನ್ನ ತಿಳ್ಕೊಂತ ಹವ್ಯಾಸನೂ ಬರಬೇಕು ಅವರಲ್ಲಿ. ಆ ದೃಷ್ಟಿಯಿಂದ ಏನು ಮಾಡ್ಬೇಕು ಅನ್ನೋದು ನಿಶ್ಚಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ, ವಿಶೇಷವಾಗಿ ಹೈಸ್ಕೂಲ್ ನನ್ನಲ್ಲಿ ಇರುವಂಥದ್ದು ಒಂದು ಚಿಂತಾಮಣಿ ಇರ್ಬೋದು, ಸರಸ್ವತಿ ಇರ್ಬೋದು, ಆಮೇಲೆ ಜೈಲ್ ಶಾಲೆಯಲ್ಲಿ ಇರ್ಬೋದು. ಮತ್ತು ಈಗ ಏನಾಗ್ಬಿಟ್ಟಿದ್ದದ, ಸರ್ಕಾರ ಹೊಸ ನಿಯಮ ಪ್ರಕಾರ 7th ಆದ ನಂತರ 8th ಅಲ್ಲೇ ಪರ್ಮಿಷನ್ ಕೊಡಂತಾರೆ, 8th ಆದ ನಂತರ ಅಲ್ಲೇ 9th ಪರ್ಮಿಷನ್. ಅಂದರೆ ಕಂಟಿನ್ಯೂ ಯಾವ ಶಾಲೆಗಳು ಹೈಸ್ಕೂಲ್ ಆಗಿ ಪರಿವರ್ತನೆ ಆಗಿಬಿಡತ್ತೆ. ಹೇಳಿದ್ರ ಈಗ ಈ ತಿಂಗಳಲ್ಲಿ ನಮ್ಮ ತಾಲೂಕಲ್ಲಿ ಮೈನರ್ ಹೆಣ್ಮಕ್ಳ ಮೇಲೆ
ಈ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಇರೋದು. ಬೆಳಗುಂದಿ ಅಂತ ಒಂದು ಓದ್ತಾ ಇದ್ದಿದೆ. ಅದ್ರ ಜೊತೆ ಒಂದು ಮಂಡ್ಯ ಒಂದು ಎನ್ಕ್ವೈರಿನೂ ನಡೀತಾ ಇತ್ತು.